ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಮಕ್ಕಳಿಗಾಗಿ ಹಾಗೂ ನಿಮ್ಮೆಲ್ಲರ ಕೋರಿಕೆ ಬೇಡಿಕೆಗಳಿಗಾಗಿ. ಈ ವಾಕ್ಯವನ್ನು ತಪ್ಪದೆ ಆಲಿಸುವವರು ಇದ್ದಾರೆ, ಸ್ವಲ್ಪ ದಿನ ವಾಕ್ಯವನ್ನು ಆಲಿಸಿ ನಿಲ್ಲಿಸಿದವರು ಇದ್ದಾರೆ, ವಿಮರ್ಶಿಸಿದ್ದವರು ಇದ್ದಾರೆ. ಈ ವಾಕ್ಯವು ನಮಗೆ ಲಭಿಸುತ್ತಿರುವುದಕ್ಕಾಗಿ, ಆ ವಾಕ್ಯದ ಅನುಗ್ರಹವನ್ನು ನಾವು ಅನುಭವಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಿಯರೇ, ಸೈತಾನನು 3 ಸಂಬಂಧಗಳನ್ನು ಹಾಳು ಮಾಡಲು ಕಟ್ಟಿ ಹೊರಟಿದ್ದಾನೆ. ಈ 3 ಸಂಬಂಧಗಳು ಹಾಳು ಆದರೆ ಒಂದು ವ್ಯಕ್ತಿಯ ಜೀವನವೇ ಹೋದ ಹಾಗೆ. ನಮ್ಮ ಕುಟುಂಬದಲ್ಲಿ ಸಂಬಂಧಗಳು ಹಾಳು ಆಗದೇ ಇರಲಿ ಎಂದು ನಮಗೆ ಪ್ರಾರ್ಥಿಸೋಣ. ನೀವೆಲ್ಲರೂ ಪ್ರೀತಿಯಿಂದಾಗಿರಿ, ಒಟ್ಟಿಗೆ ದೇವರ ವಾಕ್ಯವನ್ನು ಆಲಿಸಿರಿ, ಒಟ್ಟಿಗೆ ಪ್ರಾರ್ಥಿಸಿರಿ. ನಾವು ಇಂದು ಆಲಿಸುವ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 18ರಿಂದ 20ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಯೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವಿದ ವಂಶಜ ಯೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದಲೇ. ಪ್ರಿಯರೇ, ದೇವರ ಮಧ್ಯಸ್ಥಿಕೆಯ ಭಾಗವಾಗಿದೆ ನಾವು ಆಲಿಸಿದ್ದು. ಜೋಸೆಫರಿಗೂ ಮರಿಯಮ್ಮನವರಿಗೂ ವಿವಾಹ. ಪ್ರಿಯರೇ, ದೇವರು ಸೇರಿಸಿದ ಆ ಸಂಬಂಧ ಇಲ್ಲವಾಗಿದ್ದರೆ ಇಂದು ಒಂದು ದೊಡ್ಡ ರಕ್ಷಣೆ ನಮಗೆ ನಷ್ಟವಾಗುತ್ತಿತ್ತು. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಒಳಿತು ನಷ್ಟವಾಗುವುದು ಕೆಲವು ಸಂಬಂಧಗಳು ಸೈತಾನನು ಹಾಳು ಮಾಡುವುದರಿಂದ. ಸೈತಾನನು 3 ಸಂಬಂಧಗಳನ್ನು ಹಾಳು ಮಾಡಲು ಹೊರಡುತ್ತಾನೆ. ಮೊದಲನೇದಾಗಿ ದೇವರೊಂದಿಗಿರುವ ಸಂಬಂಧ. ದೇವರೊಂದಿಗಿರುವ ಸಂಬಂಧ ಹಾಳುವಾಗಬೇಕಾದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಹಾಳಾಗುತ್ತದೆ. ಎರಡನೆಯದಾಗಿ ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ. ಅದು ಹಾಳಾದರೆ ಕುಟುಂಬವೇ ಹಾಳಾಗಿ ಹೋಗುತ್ತದೆ. ಮೂರನೇದಾಗಿ ಸೈತಾನನು ಶ್ರಮಿಸುವುದು ಗಂಡ ಹೆಂಡತಿಯ ಸಂಬಂಧ. ಸಂಶಯ, ಅಸ್ವಸ್ಥತೆ ಬಿತ್ತಿ ಆ ಸಂಬಂಧವನ್ನು ಹಾಳು ಮಾಡಲು ನೋಡುತ್ತಾನೆ. ಈ 3 ಸಂಬಂಧಗಳು ಹಾಳು ಮಾಡುವಾಗ ನಮ್ಮ ಜೀವನದಲ್ಲಿ ಸಂಪೂರ್ಣ ನಷ್ಟಗಳನ್ನು ನಾವು ಅನುಭವಿಸುತ್ತೇವೆ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯದಲ್ಲಿ ತಂದೆಯಾದ ದೇವರ ಮಧ್ಯಸ್ಥಿಕೆಯನ್ನು ನಾವು ನೋಡಿದೆವು. ಮರಿಯಮ್ಮನವರ ಜೀವನದಲ್ಲಿ ದೇವರು ಬಂದು ಸ್ಪಂದಿಸಿದ್ದನ್ನು ನಾವು ಆಲಿಸಿದ್ದೆವು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆಗಳಲ್ಲಿ ಸ್ವರ್ಗ ಸ್ಪಂದಿಸುವ ಅನುಭವ ನಮಗುಂಟಾಗಲಿ ಎಂದು ನಮಗಿಂದು ಪ್ರಾರ್ಥಿಸೋಣ. ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಮಕ್ಕಳ ಜೀವನದಲ್ಲಿ ಬೇಕಾದ ಎಲ್ಲ ಅನುಗ್ರಹಗಳು, ದೇವರ ಜ್ಞಾನ, ದೇವರ ಪ್ರೀತಿ, ವರಪ್ರಸಾದಗಳು ಅವರ ಮೇಲೆ ಸುರಿಯಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಸಂಬಂಧಗಳನ್ನು ಎಲ್ಲ ದೇವರು ನೀಡಿದ್ದಾಗಿದೆ. ಆ ಸಂಬಂಧಗಳನ್ನು ನಮಗೆ ಪ್ರೀತಿಯಿಂದ, ಕ್ಷಮೆಯಿಂದ, ತಾಳ್ಮೆಯಿಂದ ಉಳಿಸಿಕೊಳ್ಳೋಣ. ಹಲ್ಲೆಲೂಯಾ, ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.